ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆಯ ಮುಂದೆ ಏನಾದರೂ ತುಳಸಿ ಕಟ್ಟೆಯನ್ನು ನೀವು ಇಟ್ಟಿದ್ದೀರಾ? ನೀವು ಅಕಸ್ಮಾತ್ ದೇವರ ಮನೆಯ ಪೂಜೆ ಮುಗಿಸಿಕೊಂಡು ಬಂದು ನಂತರ ತುಳಸಿ ಕಟ್ಟೆ ಪೂಜೆ ಏನಾದರೂ ಮಾಡ್ತಾ ಇದ್ರೆ ಹಿಂದೆ ನೀವು ಅದನ್ನು ನಿಲ್ಲಿಸಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊದಲು ಶಿವ ಪಾರ್ವತಿ ವಾಸಿಸುವಂತ ಸ್ಥಳ ತುಳಸಿ ಕಟ್ಟೆ ಆಗಿರ್ತದೆ. ಮೊದಲು ಅದರ ಪೂಜೆಯ ನಂತರ ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಆದಂತಹ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಅದಕ್ಕೆ ನವಗ್ರಹ ಸುತ್ತುಗಳನ್ನು ನೀವು ಹಾಕಿಕೊಂಡು ಮನೆಯ ಒಳಭಾಗದಲ್ಲಿ ಹೋಗಿ ನಿಮ್ಮ ಪೂಜಾ ಸ್ಥಳದಲ್ಲಿರುವಂಥ ಪೂಜಾ ಕಾರ್ಯಕ್ರಮವನ್ನು ನೀವೇನಾದರೂ ಮಾಡ್ತಾ ಇದ್ರೆ ಅದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ಮೊದಲಿಗೆ ನೀವು ಮನೆಯ ಸುತ್ತಮುತ್ತ ಕ್ಲೀನ್ ಮಾಡೋದಕ್ಕೂ ಮುಂಚೆ ನಿಮ್ಮ ಮನೆ ಮುಂದೆ ಇರುವಂತಹ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡುವಂಥದ್ದು ಅತಿ ಮುಖ್ಯ ಆಗಿರ್ತದೆ. ನಂತರ ಒಳಭಾಗದಲ್ಲಿರುವಂಥ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥ ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾದಂಥ ದೋಷ ಪರಿಹಾರಿಗಳಿಗಾಗಿ ಕೆಳಗೆ ಕಾಣ್ತಾ ನಂಬರಿಗೆ ಕರೆ ಮಾಡಿ ಸಾಧ್ಯವಾದ ನಮ್ಮ ಕಚೇರಿಗೆ ಭೇಟಿಯಾಗಿ. ನಮಸ್ಕಾರ.